ಶ್ರೀ ಗುರುಭ್ಯೋ ನಮಃ. ಭಾಗಣ್ಣಂಗೆ ವಿಜಯದಾಸರು ಅಂಕಿತ ಪ್ರದಾನ ಮಾಡ್ತಾರೆ. ಗೋಪಾಲ ವಿಠ್ಠಲ ಎನ್ನುವಂತಹ ಅಂಕಿತ. ಇದಾದ ಮೇಲೆ ಭಾಗಣ್ಣ ನಿಧಾನಕ್ಕೆ ಕಣ್ಣು ತೆಗಿತಾನೆ. ಅಲ್ಲ, ಅವನು ಗೋಪಾಲದಾಸರು ಈಗ ವಿಶ್ವನಾಮಕ ಪರಮಾತ್ಮ ಅವನನ್ನ ಹೃದಯಾಕಾಶದಲ್ಲಿ ನೋಡಿದಾನೆ, ಆಶೀರ್ವಾದ ಪಡ್ಕೊಂಡಿದ್ದಾನೆ. ಗೋಪಾಲ ವಿಠ್ಠಲ ಅನ್ನುವಂತಹ ಅಂಕಿತ ಪಡ್ಕೊಂಡಂತಹ ತುಂಬ ಪವಿತ್ರವಾದಂತಹ ವ್ಯಕ್ತಿ ನಮ್ಮ ಭಾಗಣ್ಣ. ಅಲ್ಲ, ಗೋಪಾಲದಾಸರು ಲೋಕಕ್ಕೆ ಉದ್ಧಾರ ಆಗಬೇಕು, ಲೋಕೋದ್ಧಾರಕ್ಕೋಸ್ಕರ, ಲೋಕವನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಅವತಾರ ಎತ್ತಿರುವಂಥವರು ಶ್ರೀ ವಿಜಯದಾಸರು. ಆ ವಿಜಯದಾಸರಿಂದ ಅಂಕಿತವನ್ನ ಪಡ್ಕೊಂಡಂತಹ ದಿವ್ಯ ಖ್ಯಾತಿ ನಮ್ಮ ಗೋಪಾಲದಾಸರಿಗೆ. ಕೈ ಮೇಲಿದ್ದಂತಹ ವರದ ಹಸ್ತವನ್ನ ವಿಜಯದಾಸರು ನಿಧಾನಕ್ಕೆ ಮೆಲ್ಲಗೆ ತೆಗಿತಾರೆ. ಗೋಪಾಲದಾಸರು ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಗೋಪಾಲದಾಸರು ಕೇಳೋದೇನು ಉಳಿದಿರ್ಲಿಲ್ಲ. ಯಾಕಂದ್ರೆ ಹೇಳಬೇಕಾಗಿರೋದನ್ನೆಲ್ಲ ವಿಜಯದಾಸರು ಆಗ್ಲೇ ಹೇಳಾಗಿತ್ತು. ಅವರಿಬ್ರು ಏನ್ ಮಾತಾಡಿದ್ರು ಅನ್ನುವಂಥದ್ದು ಅದು ಅವರಿಬ್ರಿಗೆ ಮಾತ್ರ ಗೊತ್ತು. ಗೋಪಾಲ ವಿಠ್ಠಲ ಸನ್ನಿಧಾನದಲ್ಲಿ, ಅಂದ್ರೆ ಬಿಂಬರೂಪಿ ಭಗವಂತ, ಗೋಪಾಲದಾಸರ ಬಿಂಬರೂಪಿ ಗೋಪಾಲ ವಿಠ್ಠಲ, ಅವನ ಮುಂದೆ ಅದೇ ಗೋಪಾಲ ವಿಠ್ಠಲನ ಇನ್ನೊಂದು ರೂಪ, ಅದು ವಿಜಯ ವಿಠ್ಠಲ, ವಿಜಯದಾಸರ ಬಿಂಬಮೂರ್ತಿ. ಆ ವಿಜಯ ವಿಠ್ಠಲನ್ನ ಮುಂದಿಟ್ಕೊಂಡು ವಿಜಯದಾಸರು ಎಲ್ಲ ಹೇಳಿಬಿಟ್ಟಿದ್ರು. ಗೋಪಾಲದಾಸರ ಕೈಗಳನ್ನ ವಿಜಯದಾಸರು ಹಿಡ್ಕೊಂಡು, ವಿಜಯದಾಸರು ಆಹ್ನೀಕ ಮಾಡ್ತಿದ್ರಲ್ಲ ಆ ಜಾಗದಿಂದ ಹೊರಗಡೆ ಕರ್ಕೊಂಡ್ಬಂದಾಗ ದಿವಾನ್ ತಿಮ್ಮಣ್ಣಯ್ಯ ಅವರು ಕೈ ಮುಗಿದು ನಿಂತಿರ್ತಾರೆ. ಸೀನಣ್ಣ ದಾಸಣ್ಣ ಕೂಡ ತಿಮ್ಮಣ್ಣಯ್ಯನವರು ಹಿಂದೆ ನಿಂತ್ಕೊಂಡು ಅಣ್ಣಂಗೋಸ್ಕರ ಕೈ ಮುಕ್ಕೊಂಡು ಕಾಯ್ತಾ ಇರ್ತಾರಂತೆ. ದೊಡ್ಡ ಜೀವ ಬಿಂಬ ದರ್ಶನಕ್ಕೋಸ್ಕರ ಹಾತೊರಿತಾ ಇದೆ, ಗುರುಗಳ ಅನುಗ್ರಹ ಯಾವಾಗ ಅಂತ ಗೋಪಾಲದಾಸರು ತಿಮ್ಮಣ್ಣಯ್ಯ ಅವ್ರ ಬಗ್ಗೆ ವಿಜಯದಾಸರ ಹತ್ರ ಪ್ರಶ್ನೆ ಮಾಡ್ತಾರಂತೆ. ಯಾಕಂದ್ರೆ ಗೋಪಾಲದಾಸರಿಗೆ ವಿಜಯದಾಸರು ಸಿಕ್ಕಿದ್ದು ಕೇವಲ ಕೆಲವು ದಿವಸಗಳ ಹಿಂದೆ. ಆದ್ರೆ ತಿಮ್ಮಣ್ಣಯ್ಯನವರು ಅನೇಕ ವರ್ಷಗಳಿಂದ ವಿಜಯದಾಸರನ್ನ ನೋಡ್ತಾ ಇದ್ದಾರೆ. ಆದ್ರೂ ಅವ್ರಿಗಿನ್ನ ಅಂಕಿತವನ್ನ ಪ್ರದಾನ ಮಾಡಿರ್ಲಿಲ್ಲ. ನಿನಗೂ ಗೊತ್ತು ಭಾಗಣ್ಣ, ನೀನ್ ಯಾವಾಗ ಹೇಳಿದ್ರೆ ಆಗ ಇವ್ರಿಗೂ ಸ್ವರೂಪ ಸ್ವಾಮಿ ದರ್ಶನ ಮಾಡಿಸ್ಬಿಡೋಣ ಅಂತ ಹೇಳ್ತಾರೆ. ಅಂದ್ರೆ ಆದಷ್ಟು ಬೇಗ ತಿಮ್ಮಣ್ಣಯ್ಯನವ್ರಿಗೂ ಕೂಡ ನಾವು ಅಂಕಿತ ಪ್ರದಾನ ಮಾಡೋಣ, ಬಿಂಬ ದರ್ಶನ ಮಾಡಿಸೋಣ ಅಂತ ಹೇಳ್ತಾರೆ. ಕೂಡ್ಲೇ ಗೋಪಾಲದಾಸರು ಕಣ್ಣು ಮುಚ್ಕೊಂಡು ತಿಮ್ಮಣ್ಣಯ್ಯನವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋದಕ್ಕೆ ಹೋಗ್ತಾರಂತೆ. ಅದೇ ಅಲ್ವಾ ಮಾಡ್ತಾ ಇದ್ದಿದ್ದು ಭಾಗಣ್ಣ ಆದಾಗ. ಕಣ್ಣು ಮುಚ್ಚಿದ ತಕ್ಷಣ ಏನಾಗ್ತಾ ಇತ್ತು ಭಾಗಣ್ಣಂಗೆ? ಎದುರುಗಡೆ ಕೂತ ವ್ಯಕ್ತಿಯ ಭೂತ ಮತ್ತೆ ಭವಿಷ್ಯತ್ತೆಲ್ಲ ತಿಳಿತಾ ಇತ್ತು. ಅದಕ್ಕೆ ಆ ಪ್ರೊಫೆಷನ್ಗೆ ಅವ್ರು ಮತ್ತೆ ಹೋಗಕ್ ಹೋದ್ರು. ಕೂಡ್ಲೆ ವಿಜಯದಾಸರು ಅವ್ರನ್ನ ತಡೆದ್ಬಿಟ್ಟು ನಗ್ತಾ ಹೇಳ್ತಾರಂತೆ, ಭಾಗಣ್ಣ, ಇನ್ನೂ ನಿನ್ನ ವೃತ್ತಿ ಅಂದ್ರೆ ಈ ಪ್ರೊಫೆಷನ್ ಅದ್ರ ಇನ್ಫ್ಲೂಯೆನ್ಸ್ ಇಂದ ಹೊರಗಡೆ ಬಂದಿಲ್ವಲ್ಲಪ್ಪ, ಅದ್ರ ಪ್ರಭಾವದಿಂದ ಹೊರಗಡೆ ಬಂದಿಲ್ಲ ಅಲ್ಲ. ಅವ್ರ ಭವಿಷ್ಯ ತಿಳಿಯೋದಿಕ್ಕೆ ನೀನ್ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಕಣ್ಣು ಮುಚ್ಕೊಂಡು ಧ್ಯಾನಸ್ಥನಾಗಿ ಎಲ್ಲ ಯಾಕೆ ಮಾಡ್ತೀಯ? ಅದ್ರ ಬದಲು ಈಗ ನಿನಗೆ ಬಿಂಬರೂಪಿ ಭಗವಂತ ಗೊತ್ತಾಗಿದಾನಲ್ಲ, ಗೋಪಾಲ ವಿಠ್ಠಲ, ಅವನ ಹತ್ರನೇ ಪ್ರಾರ್ಥನೆ ಮಾಡು ತಿಮ್ಮಣ್ಣಯ್ಯನವ್ರಿಗೆ ಶುಭ ಆಗ್ಲಿ ಅಂತ. ಆಗ ಭವಿಷ್ಯ ಹೇಳೋರು ಏನ್ ಮಾಡ್ತಾರೆ, ಜಸ್ಟ್ ಭವಿಷ್ಯ ಹೇಳ್ತಾರಷ್ಟೆ. ಫಾರ್ ಎಕ್ಸಾಂಪಲ್, ಇನ್ನ 2 ತಿಂಗಳಲ್ಲಿ ನಿಮಗೆ ಒಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅದು ಭವಿಷ್ಯ ಅಲ್ವಾ? ಅದಕ್ಕೆ ಗೋಪಾಲದಾಸರಿಗೆ ಏನ್ ಹೇಳ್ತಾ ಇದ್ದಾರೆ ವಿಜಯದಾಸರು, ಭವಿಷ್ಯ ಹೇಳೋ ಪ್ರಭಾವ ಬಿಟ್ಬಿಡು ನೀನು. ಈಗ ನೀನ್ ಅದಕ್ಕಿಂತ ಒಂದು ಹಂತ ಮೇಲ್ ಹೋಗ್ಬಿಟ್ಟಿದ್ಯಾ. ನಿನಗೆ ಬಿಂಬರೂಪಿ ಭಗವಂತ ಯಾರು ಅಂತ ಗೊತ್ತಾಗಿದ್ದಾನಲ್ಲ, ಅವನ ಹತ್ರ ಪ್ರಾರ್ಥನೆ ಮಾಡು. ಈಗ ನಮಗ್ ಗೊತ್ತಾಗತ್ತೆ ಅನ್ಕೊಳ್ಳೋಣ, 1-2 ತಿಂಗಳಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಯಾರೋ ಒಬ್ರು ದೊಡ್ಡವ್ರಿಗೆ ನಮ್ಮ ಬಗ್ಗೆ ಗೊತ್ತಾಗತ್ತೆ ಅಂದ್ರೆ ಅವ್ರು ಏನ್ ಮಾಡ್ಬೋದು, ಅವರು ನಂಬಿರುವಂತಹ ಭಗವಂತನ್ಗೆ ಅವರು ಪ್ರಾರ್ಥನೆ ಮಾಡಿಬಿಟ್ರು ಅಂತಂದ್ರೆ ಆಗ ನಮ್ಗೆ ಆಗೋದೇ ಇಲ್ಲ. ಆ ರೀತಿ ಆ ಲೆವೆಲ್ ಅಲ್ಲಿ ಚೇಂಜ್ ಮಾಡತ್ತೆ, ಭವಿಷ್ಯನೇ ಬದಲಾಯಿಸ್ಬಿಡುತ್ತೆ. ನೀನ್ ಅಂದುಕೊಂಡಿದ್ದು ಆಗೋ ಹಂತಕ್ಕೆ ಬಂದಿದ್ಯಪ್ಪ ನೀನು, ನೀನ್ ಏನ್ ಅನ್ಕೋತೀಯೋ ಅದಾಗತ್ತೆ ಅಂತ. ಇವತ್ತು ನಾನೊಂದು ಇದನ್ನ ಮಾಡ್ತಾ ಇದ್ದೆ, ಗುರುಗಳು
ಒಂದು ಹಸು ಪಾಪ ಗುಡ್ಡದ ಮೇಲಿಂದ ಬಿದ್ದು ಕಾಲು ಮುರಿದೋಗಿತ್ತಂತೆ ಅದ್ರದ್ದು. ತುಂಬಾ ಜನ ಎಷ್ಟೋ ಪ್ರಯತ್ನ ಪಟ್ಟು ಊರ್ ಕರ್ಕೊಂಡು ಹೋಗಿ ಅಲ್ದಿದ್ದಾರೆ ಆಸ್ಪತ್ರೆಗಳಿಗೆ. ಆಗಿಲ್ಲ. ಎಲ್ರೂ ಹೇಳಿದ್ರಂತೆ ಅದು ಬದುಕೋದೇ ಇಲ್ಲ, ಇನ್ನೊಂದು 2 ದಿನ ಇದ್ರೆ ಹೆಚ್ಚದು, ಸತ್ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡಕ್ಕೂ ಆಗೋದಿಲ್ಲ. 8 ತಿಂಗಳ ಗರ್ಭಿಣಿ ಹಸು ಅಂತೆ ಅದು. 8 ತಿಂಗಳು ಆಗಿದೆ, ಮರಿ ಇದೆ ಒಳಗಡೆ. ಅದಕ್ಕೆ ನಾವೇನು ಕೊಡಕ್ಕಾಗಲ್ಲ. ಆಯುರ್ವೇದದವರು ಹೇಳ್ಬಿಟ್ರಂತೆ ಅದು ಈ ರೀತಿ ಇದ್ದಾಗ ನಾವು ಕೊಡಕ್ಕಾಗೋದಿಲ್ಲ ಇದನ್ನ, ಅದನ್ನ ಬದುಕ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರಂತೆ. ಏನ್ ಮಾಡೋದು ಗೊತ್ತಾಗಲ್ಲ. ಇಡೀ ದಿನ ಸೇರಿ 2 ಹುಲ್ಲು ಕಡ್ಡಿ ತಿಂತಾ ಇತ್ತು ಅಷ್ಟೇ ಅಂತೆ ಅದು. 2 ದಿನ 3 ದಿನ ಆದ್ಮೇಲೆ ಬಾಯಲ್ಲಿ ಮೂಗಲ್ಲೆಲ್ಲ ನೊರೆ ಬರಕ್ ಶುರುವಾಯ್ತಂತೆ ಹಸುಗೆ. ಇವ್ರಿಗೆ ಪಾಪ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಇರೋ ಬರೋ ಆಚಾರ್ಯರಿಗೆಲ್ಲ ಕೇಳಿಕೊಂಡು ದಯವಿಟ್ಟು ಹೇಗಾದ್ರೂ ಮಾಡಿ ಗುರುಗಳಿಗೆ ವಿಚಾರ ತಿಳಿಸಿ, ಅದರಿಂದನಾದ್ರೂ ಹಸುಗೇನಾದ್ರೂ ಈ ತರ ಆಗಿದೆ, ತೊಂದರೆ ಆಗಿದೆ ಅಂತ ಗುರುಗಳು ಏನ್ ಮಾಡ್ತಾರೆ ಅಂತ. ಗುರುಗಳಿಗೆ ವಿಚಾರ ತಿಳಿಸಿದಾಗ ಗುರುಗಳು ಹೇಳ್ತಾರಂತೆ, ಏನಾಗಲ್ಲ, ಸರಿ ಹೋಗುತ್ತದು, ಆರಾಮ್ ಸರಿ ಹೋಗುತ್ತೆ, ಇನ್ನೊಂದು ವಾರದಲ್ಲಿ ಮರಿ ಹಾಕತ್ತೆ ಅದು ಅಂತ ಹೇಳ್ತಾರಂತೆ. ಅವ್ರ ಹಂಗ್ ಹೇಳಿದ್ದೆ ತಡ ಸ್ವಲ್ಪ ದಿನಗಳಲ್ಲಿ ಹಸು ಚೇತರ್ಸ್ಕೊಳಕ್ ಶುರು ಮಾಡ್ತಂತೆ. ಚೇತರ್ಸ್ಕೊಂಡು 1 ವಾರ ಆದ್ಮೇಲೆ 10 ದಿನಕ್ಕೆ ಮರಿ ಕೂಡ ಹಾಕ್ತಂತೆ ಅದು. ಮರಿ ಹಾಕದ ಮೇಲಿಂದ ನಿಧಾನಕ್ಕೆ ಕಾಲ್ ಸ್ವಲ್ಪ ಎತ್ತೋದು, ನಿಂತ್ಕೊಳೋದಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಂತೆ. ಆಮೇಲೆ ಅದು ಸರಿ ಹೋಗಿದೆ. ಆ ರೀತಿ ಸಾಯುತ್ತೆ ಅಂತ ಹೇಳಿದ್ದು ಆ ಹಸುನ ಎಲ್ಲಾರು ಪಾಪ ಬಿಟ್ಬಿಟ್ಟಿದ್ರು ಹೋಪ್ ಅದ್ರ ಮೇಲೆ. ಆದ್ರೆ ಗುರುಗಳು ತಾವು ಯಾರನ್ನ ಆರಾಧಿಸ್ತಾರೋ ಆ ಭಗವಂತನನ್ನ ಕೇಳ್ಕೊಂಡ್ರು ಅಂತಂದ್ರೆ ಭವಿಷ್ಯ ಚೇಂಜ್ ಮಾಡ್ಬಿಡ್ತಾರೆ. ಅದನ್ನ ನಾವು ಮಾಡಬೇಕಾಗಿರೋ. ಅದಕ್ಕೆ ಗುರುವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದೇ ಕಾರಣಕ್ಕೆ. ನಮ್ಕಿಂತ ದೊಡ್ಡವ್ರನ್ನ ನಾವು ಹಿಡ್ಕೋಬೇಕು. ನಾವು ಬರೀ ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ಶಕ್ತಿ ಮೇಲೇನೆ ನಾವೇನೋ ಮಾಡಕ್ ಹೋಗ್ತೀವಿ. ಆದ್ರೆ ನಮ್ಗೆ ಮೀರಿರೋ ಅಂಥದ್ದು ಒಂದಿದೆ ಅನ್ನೋ ಅಂಥದ್ದನ್ನ ನಾವು ತಿಳ್ಕೊಂಡು ಅದಕ್ಕೆ ಶರಣಾಗತರಾದಾಗ ಆಗ ನಮ್ಗೆ ಜೀವನದಲ್ಲಿ ಕಂಡು ಬರುತ್ತೆ. ಕರ್ಮ ಮಾಡು ಅಂತ ಭಗವಂತ ಹೇಳಿದ್ದಾನೆ, ಇಲ್ಲ ಅಂತಲ್ಲ. ಆದ್ರೆ ಕರ್ಮ ಮಾಡಬೇಕಾದ್ರೆ ಒಂದು ಪ್ರಜ್ಞೆ ಜಾಗೃತವಾಗಿರ್ಬೇಕು. ನಾನಲ್ಲ ಕರ್ಮ ಮಾಡ್ತಾ ಇರೋದು, ನನ್ನ ಒಳಗಡೆ ಇರುವಂತಹ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅವ್ರು ಮಾಡ್ತಾ ಇದ್ದಾರಾ? ಇಲ್ಲ, ಅವರು ಸ್ವತಂತ್ರ ಅಲ್ಲ. ಅವ್ರ ಒಳಗಡೆ ಭಗವಂತ ಇದ್ದು ಮಾಡಿಸ್ತಾ ಇರೋಂಥವನು ನನ್ನ ಕರ್ಮದ ಪ್ರಕಾರವಾಗಿ. ಇಷ್ಟು ಪ್ರಜ್ಞೆ ನಾವು ಇಟ್ಕೊಂಡ್ವಿ ಅಂತಂದ್ರೆ ಆಗ ಮಾಡೋದೆಲ್ಲ ಪರಿ ಕೆಲಸವು ನಿನ್ನಯ ಸೇವೆಯೇ. ಮಾಡೋ ಪ್ರತಿಯೊಂದು ಕೆಲಸ ಕೂಡ ಭಗವಂತನ ಸೇವೆ ಆಗುತ್ತೆ. ಅದಕ್ಕೆ ಅಂತ ಸ್ಪೆಷಲ್ ಆಗಿ ನಾವೇನೋ ಮಾಡೋದು ಬೇಕಾಗಿಲ್ಲ. ಹಾಗೆ ಆ ಹಂತಕ್ಕೆ ಮುಟ್ಟಬೇಕು ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿಜಯದಾಸರು. ಅದಕ್ಕೆ ಗೋಪಾಲ ವಿಠಲನ ಹತ್ರ ಕೇಳ್ಕೊಡಪ್ಪ, ಅವನ ಬಗ್ಗೆ ಶುಭವನ್ನ ಪ್ರಾರ್ಥನೆ ಮಾಡು, ಆಗ ಭವಿಷ್ಯನೇ ಬದಲಾಯಿಸ್ಬಿಡುತ್ತೆ. ಮೇ ಬಿ ಅವ್ರಿಗೆ ಒಂದು 3 ವರ್ಷಗಳಾದ್ಮೇಲೆ ಅಂಕಿತ ಸಿಗಬೇಕು ಅಂತ ಇರಬಹುದೇನೋ. ಆದ್ರೆ ಗೋಪಾಲದಾಸರು ಗೋಪಾಲ ವಿಠಲನ ಹತ್ರ ಬೇಡ್ಕೊಂಡ್ಬಿಟ್ರು ಅಂದ್ರೆ ಪಟ್ ಅಂತ ಆಗ್ಬಿಡುತ್ತೆ. ಹಾಗೆ ಅದಕ್ಕೆ ಇನ್ನೂ ಕಣಿ ಹೇಳೋ ರೀತಿಲೇ ಯಾಕೋ ಪ್ರಯತ್ನ ಪಡ್ತಾ ಇದ್ಯಾ ಅಂತಾರೆ. ಗುರುಗಳ ಪ್ರಶ್ನೆ ಗೋಪಾಲದಾಸರನ್ನ ಎಚ್ಚರ ಮಾಡ್ತಂತೆ. ಅವನು ಏನ್ ಮಾಡ್ತಾನೆ ಪಾಪ, ವೃತ್ತಿಗತವಾಗಿ ಬಂದಿದ್ದಲ್ವಾ ಅಭ್ಯಾಸ ಅದು. ಅಂದ್ರೆ ಎಷ್ಟೋ ವರ್ಷದಿಂದ ಸಣ್ಣ ಹುಡುಗ ಇದ್ದಾಗ ಉತ್ತನೂರ್ಗ್ ಬಂದಾಗ್ಲಿಂದಾನೇ ಅವನು ಶುರು ಹಚ್ಕೊಂಡ್ಬಿಟ್ಟಿದ್ನಲ್ಲ ಅವನು. ಹಾಗಾಗಿ ಅಷ್ಟು ಬೇಗ ಬಿಡಕ್ ಆಗೋದಿಲ್ಲ ಆ ಅಭ್ಯಾಸನ. ಅದಕ್ಕೆ ಅವನೇನಂತಾನೆ, ಗೋಪಾಲದಾಸರು ಹೇಳ್ತಾರಂತೆ, ನಮ್ಮೂರಲ್ಲಿ ಗಾಣಿಗರ ಎತ್ತುಗಳನ್ನ ಒಂದ್ಸರಿ ಬಂಡಿ ಕಟ್ಬಿಟ್ಟಿದ್ರು ಗುರುಗಳೇ. ಗಾಣ ಅಂದ್ರೆ ಗೊತ್ತಾ, ನೋಡಿರ್ತೀರೋ ನೋಡಿರಲ್ವೋ, ಎಣ್ಣೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಎತ್ತುಗಳನ್ನ ಕಟ್ಟಿರ್ತಾರೆ. ಅದೇನ್ ಮಾಡತ್ತೆ ಗೊತ್ತಾ, ಗಾಣದ ಸುತ್ತಾನು ಸುತ್ಕೊಂಡಿರುತ್ತೆ. ಬರೀ ಸುತ್ತ ಹೊಡೆಯೋದೇ ಕೆಲಸ, ರೌಂಡ್ ಹೊಡಿತಾ ಇರುತ್ತೆ ಅಷ್ಟೇ ಅದು. ಅದು ತಿರುಗಿದಾಗ ಏನಾಗುತ್ತೆ, ಗಾಣ ತಿರುಗಿ 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 ಕಡಲೆ ಬೀಜ ಹಾಕಿರ್ತಿರೋ ಅದನ್ನ ಏನ್ ಹಾಕಿರ್ತಿರೋ ಅದರಿಂದ ಎಣ್ಣೆ ಬರಕ್ ಶುರುವಾಗುತ್ತೆ. ಅಂದ್ರೆ ನಾವು ಮಾಡೋದ್ ಬೇಕಾಗಿಲ್ಲ, ಗಾಣದ ಎತ್ತುಗಳು ಅಂತಾನೆ ಇರುತ್ತೆ. ಅದಕ್ಕೆ ಆ ಗಾಣಕ್ಕೆ ಎತ್ತನ್ನ ಕಟ್ಬಿಟ್ರೆ ಏನ್ ಮಾಡ್ತಾರೆ, ಆಕ್ಸ್, ಆ ಎತ್ತನ್ನ ಕಟ್ಟಿದ್ರೆ ಅದು ನಿಧಾನಕ್ಕೆ ರೌಂಡ್ ಹೊಡಿತಾ ಇರುತ್ತೆ. ಅದು ರೌಂಡ್ ಹೊಡೆದು 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 ಓವರ್ ಸಮ್ ಅವರ್ಸ್ ಆದ್ಮೇಲೆ ಏನಾಗುತ್ತೆ, ಎಣ್ಣೆ ಬಿಟ್ಕೊಳಕ್ಕೆ ಶುರುವಾಗುತ್ತೆ. ಅದನ್ನ ಎತ್ತಿನ ಬಂಡಿ ಕಟ್ಬಿಟ್ರೆ, ಆ ಗಾಣದ ಎತ್ತುಗಳನ್ನ, ಎತ್ತಿನ ಬಂಡಿ ಏನಕ್ಕೆ ಯೂಸ್ ಆಗತ್ತೆ, ಹೋಗೋದಿಕ್ಕೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ. ಅವು ಏನ್ ಮಾಡಿದ್ವು ಅಂತೆ ಗೊತ್ತಾ ಪಾಪ, ಅವಕ್ಕೆ ದಿನಾ ರೌಂಡ್ ಹೊಡೆದು 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 ಅಭ್ಯಾಸ ಅಲ್ವಾ. ಎತ್ತಿನ ಬಂಡಿ ಕೊಟ್ರೆ ಸ್ಟ್ರೈಟ್ ಹೋಗ್ಲೇ ಇಲ್ವಂತೆ ಮುಂದಕ್ಕವು, ಅಲ್ಲೇ ರೌಂಡ್ ಹೊಡಿಯಕ್ ಶುರು ಮಾಡ್ಬಿಟ್ವಂತೆ ಬಂಡಿ ಸಮೇತ. ಅವಕ್ ಅಭ್ಯಾಸ ಬಲ. ಒಂದ್ಸರಿ ಏನಾಯ್ತು, ಆ ಬಂಡಿಗೆ ಎತ್ತುಗಳನ್ನ ಕಟ್ತಾರಲ್ಲ, ಅಂದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮನುಷ್ಯರನ್ನೋ ಸಾಮಾನನ್ನೋ ತಗೊಂಡೋಗುತ್ತದು. ಆ ಬಂಡಿ ಎಳೆಯೋ ಎತ್ತುಗಳನ್ನ ಗಾಣಕ್ ಕಟ್ಟಿದಾಗ ಏನ್ ಮಾಡ್ತಂತೆ,
ಅದು ಒಂದೆರಡು ಹೆಜ್ಜೆ ಹಾಕ್ತಂತೆ. ಆಗೇನಾಗಿದೆ ಅದಕ್ಕೆ ಮುಂದೆ ಹೋಗಕ್ಕಾಗ್ಲಿಲ್ಲ. ಯಾಕಂದ್ರೆ ರೌಂಡ್ ಹೋಗ್ಬೇಕಲ್ವಾ ಅದು. ಅದು ಗೊತ್ತಿಲ್ಲ ರೌಂಡ್ ಹೋಗೋದಕ್ಕೆ. ಅದು ಮುಂದೆ ಹೋಗಕ್ ಹೋಗಿದೆ, ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ತು, ಓ ಯಾರೋ ನನ್ನನ್ನ ಕಟ್ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಅದೇನ್ ಮಾಡ್ತಂತೆ, ಗಾಣಕ್ ರೌಂಡೇ ಹೊಡಿಲಿಲ್ವಂತೆ ಅದು, ಅಲ್ಲೇ ನಿಂತ್ಕೊಂಡ್ಬಿಡ್ತಂತೆ ಅದು. ಅಂದ್ರೆ ಅಭ್ಯಾಸ ಬಲ ಅಂತ ಹೇಳ್ತೀವಲ್ಲ, ಆ ಅಭ್ಯಾಸ ಬಲದಿಂದ ಏನಾಗತ್ತೆ, ಅಷ್ಟು ಈಸಿಯಾಗಿ ಬಿಟ್ಕೊಡಕ್ ಆಗೋದಿಲ್ಲ ಅಂತ. ತುಂಬಾ ಹಿಂದಿನ ಚಾರ್ಲಿ ಚಾಪ್ಲಿನ್ ಫಿಲಮ್ ಅಲ್ಲಿ ಒಂದ್ ಕಡೆ ತೋರಿಸಿದ್ರು, ನಟ್ಟು ಬೋಲ್ಟ್ ಹೊಡೆಯೋ ಕೆಲಸ. ಅದು ರೌಂಡಾಗ ಸ್ಪಿನ್ ಆಗ್ತಾ ಇರುತ್ತೆ. ಅದು ಇದು ಯಾವ್ದದು, ಅದು ಏನಂತಾರೆ, ಬೆಲ್ಟು. ಅದರಲ್ಲಿ ನಿಧಾನಕ್ಕೆ ಐಟಮ್ ಬರ್ತಾ ಇರುತ್ತೆ. ಅವ್ನ್ ಮಾಡೋ ಕೆಲಸ ಏನು ಅಂದ್ರೆ, ಅದು ಬಂದ ತಕ್ಷಣ ಏನ್ ಮಾಡ್ಬೇಕು, ಒಂದ್ ನಟ್ ಹೊಡಿಬೇಕು, ಮುಂದ್ ಹೋಗುತ್ತೆ. ಇನ್ನೊಂದ್ ನಟ್, ಇನ್ನೊಂದ್ ಹೋಗುತ್ತೆ, ಇನ್ನೊಂದ್ ನಟ್. ಎಷ್ಟ್ರ ಮಟ್ಟಿಗೆ ಅವ್ರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅದಕ್ಕೆ ಅಂದ್ರೆ, ಅವನ್ ಪಾಪ ಹೊರಗಡೆ ಬಂದಿರ್ತಾನೆ ಬ್ರೇಕಲ್ಲಿ. ಬ್ರೇಕ್ ಬಂದಾಗ್ಲೂ ಕೂಡ ಲಂಚ್ ಬ್ರೇಕ್ಗೆ ಮತ್ತೆ ತಗೊಂಡು ಸುತ್ತಿಗೆಯಲ್ಲಿ ಪಟ್ 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 ಅಂತ ಹೊಡೆಯೋ ತರನೇ ಮಾಡ್ತಾ ಇರ್ತಾನೆ. ಇವಾಗ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲೆಲ್ಲ ಒಬ್ರಿಗೆ ಖಾಜಾ ಹಾಕೋ ಕೆಲಸ ಅಂದ್ರೆ ಅದನ್ನೇ ಹಾಕ್ತಿರ್ತಾರೆ. ಇನ್ಯಾರಿಗೋ ಗುಂಡಿ ಹೊಲಿಯೋ ಕೆಲಸ, ಅವ್ರು ಗುಂಡಿನೇ ಹೊಲಿತಾ ಇರ್ತಾರೆ. ಹಿಂಗೆ ಮೆಕ್ಯಾನಿಕಲ್ ಜಾಬ್ ಅಂತ ಹೇಳ್ತೀವಲ್ಲ, ಆ ರೀತಿ ಅಭ್ಯಾಸ ಬಲ ಆಗ್ಬಿಡ್ತು ಅಂದ್ರೆ ಅಷ್ಟು ಬೇಗ ಹೋಗೋದಕ್ಕೆ ಸಾಧ್ಯ ಇಲ್ಲ. ಗಾಣದ ಎತ್ತಿನ ಸ್ವಭಾವದ ತರ ಆಗ್ಬಿಟ್ಟಿದೆ ನನ್ನ ಸ್ವಭಾವ ಅಂತ ಗೋಪಾಲದಾಸರು ನಗ್ತಾ ಹೇಳಿದಾಗ ವಿಜಯದಾಸರು ಜೋರಾಗಿ ನಕ್ಕು ಬಿಡ್ತಾರಂತೆ. ಅಣ್ಣ ಇಷ್ಟು ಮನಃಪೂರ್ತಿಯಾಗಿ ನಗೋದನ್ನ ನಾವು ನೋಡೇ ಇರ್ಲಿಲ್ಲ. ನಿಮ್ ಕೃಪೆಯಿಂದ ನಮ್ಮ ಅಣ್ಣನ ಜೀವನದಲ್ಲಿ ಸಂತೋಷ ಅನ್ನೋದು ಬಂತು ಅಂತ ದಾಸು ಹೇಳ್ತಾರಂತೆ. ನಿಮ್ಮ ಅಣ್ಣಂದು ಜೀವನದಲ್ಲಿ ಸಂತೋಷ ಆಗೋದಿರ್ಲಪ್ಪ, ನಿಮ್ಮ ಅಣ್ಣನಿಂದ, ನಿಮ್ಮ ಅಣ್ಣನ್ ಯಾರ್ಯಾರೆಲ್ಲ ನಂಬ್ಕೊಂಡಿದಾರಲ್ಲ ಅವ್ರ ಜೀವನ ಕೂಡ ಸಂತೋಷ ಭರಿತವಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗೋಪಾಲದಾಸರನ್ನ ಯಾರೆಲ್ಲ ನಂಬುತ್ತೀವಿ ಅವ್ರ ಜೀವನದಲ್ಲಿ ಕೂಡ ಸಂತೋಷ ಅನ್ನುವಂಥದ್ದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ, ಶೀಘ್ರ ಅನುಗ್ರಹಿಸುವಂತ ಪರಮಾಳು ಭಗವಂತ. ಯಾಕಂದ್ರೆ ಅವರು ಗಣಪತಿ ಅಂಶ, ಅವರು ಗಣಪತಿ ಆಗಿರೋದ್ರಿಂದ ತುಂಬಾ ಬೇಗ ಶೀಘ್ರವಾಗಿ ಫಲ ಕೊಡ್ತಾರೆ ಅಂತ ವಿಜಯದಾಸರು ಗೋಪಾಲದಾಸರು ಬೆಂಚಪ್ಪರಿಸ್ತಾರಂತೆ. ನನ್ನ ಶಕ್ತಿ ಎಲ್ಲ ನಿಮ್ಮದು, ನನ್ನ ಸಾಧನೆ ಎಲ್ಲ ನಿಮ್ಮಿಂದಾನೇ, ನಿಮ್ಮಿಂದಾನೇ ನನ್ನ ಉದ್ಧಾರ ಅಂತ ಗೋಪಾಲದಾಸರು ಗುರುಗಳ ಕಾಲ್ನ ಗಟ್ಟಿಯಾಗಿ ಹಿಡ್ಕೊಂತಾರಂತೆ. ಆಗ ವಿಜಯದಾಸರು ಹೇಳ್ತಾರಂತೆ, ತಿಮ್ಮಣ್ಣಯ್ಯ, ಈ ಭಾಗಣ್ಣಂಗೆ ಬೇರೆಯವರಿಂದ ನಮಸ್ಕಾರ ಮಾಡಿಸ್ಕೊಂಡ ಅಭ್ಯಾಸ ಇತ್ತು ಆಗ್ಲಿ, ಬೇರೆಯವ್ರಿಗೆ ನಮಸ್ಕಾರ ಮಾಡಕ್ಕೆ ಇವನಿಗೆ ಅವಕಾಶನೇ ಸಿಕ್ಕಿರ್ಲಿಲ್ಲ ಕಣೋ. ಈಗ ನೋಡು ನನ್ನ ಕಾಲ್ ಸಿಕ್ಬಿಟ್ಟಿದೆ ಇವನಿಗೆ, ಅದನ್ನ ಹಿಡಿಯೋದಕ್ಕೆ ನಾನು ಪರ್ಮಿಷನ್ನು ಕೊಟ್ಬಿಟ್ಟಿದೀನಿ. ಇನ್ ನನ್ನ ಕಾಲುಗಳ ಅವಸ್ಥೆ ಏನಾಗುತ್ತೋ ಏನೋ, ಯಾವಾಗ ನೋಡಿದ್ರು ನನ್ನ ಕಾಲ್ ಹಿಡ್ಕೊಂಡ್ಬಿಟ್ಟಿರ್ತಾನೆ ಗಟ್ಟಿಯಾಗಿ ಅಂತ ವಿಜಯದಾಸರು ನಗ್ತಾರಂತೆ. ಅದಕ್ಕೆ ಗೋಪಾಲದಾಸರು ಹೇಳ್ತಾರಂತೆ, ಭಗವಂತನ ವಕ್ಷಸ್ಥಳವನ್ನ ಮುಟ್ಟು ಬಂದಿರುವಂತ ಗಟ್ಟಿ ಪಾದ ಅಲ್ವಾ ನಿಮ್ದು ಅಂತ ಗೋಪಾಲದಾಸರು ಹೇಳ್ತಿದ್ದಂಗೆ ವಿಜಯದಾಸರು ತಕ್ಷಣ ಅಡ್ಡಿ ಬರ್ತಾರಂತೆ, ಮುಂದೆ ಮಾತಾಡೋಕ್ ಬಿಡಲ್ಲ. ಯಾಕಂದ್ರೆ ವಿಜಯದಾಸರು ಭೃಗು ಋಷಿಗಳ ಅವತಾರ. ಸತ್ರಯಾಗ ನಡೀತಾ ಇರುತ್ತೆ. ಸತ್ರಯಾಗ ಅಂದ್ರೆ ಈಗ ಮಾಡಿ ಈಗ ಮುಗಿಯೋದಲ್ಲ, 1 hour ಅಲ್ಲಿ ಥೌಸಂಡ್ಸ್ ಆಫ್ ಇಯರ್ ಮಾಡ್ತಾ ಇರ್ತಾರೆ ಹೋಮ ಯಾಗ. ಅಂತ ಯಾಗ ನಡೀತಾ ಇರುತ್ತೆ. ಆಗ ನಾರದರಲ್ಲಿಗೆ ಬರ್ತಾರೆ. ನಾರದರು ಬಂದ್ಬಿಟ್ಟು ಹೇಳ್ತಾರೆ, ಅಲ್ಲ ನೀವು ಯಾಗ ಮಾಡ್ತಾ ಇದ್ದೀರಾ, ಅದರಲ್ಲಿ ಸರ್ವೋತ್ತಮ ಯಾರು ಅನ್ನೋದು ನಿಮ್ಗೆ ಗೊತ್ತಿದ್ಯಾ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಉತ್ತಮ, ಸರ್ವರಲ್ಲಿ ಉತ್ತಮ ಯಾರು ಅಂತ. ಆಗ ಅವರೆಲ್ಲರೂ ಏನ್ ಮಾಡ್ತಾರಂತೆ, ಆ ಟೀಮು ಭೃಗು ಋಷಿಗಳನ್ನ ಕಳಿಸ್ತಾರಂತೆ ಫೈಂಡ್ ಇಟ್ ಔಟ್ ಅಂತ. ಭೃಗು ಋಷಿಗಳು ಕೈಲಾಸಕ್ಕೆ ಹೋಗ್ತಾರೆ. ಗೊತ್ತು ರುದ್ರದೇವರಿಗೆ, ನಾನೇನಾದ್ರೂ ಭೃಗು ಋಷಿಗಳನ್ನ ಚೆನ್ನಾಗಿ ವೆಲ್ಕಮ್ ಮಾಡಿ ಒಳ್ಳೆ ಹಾಸ್ಪಿಟಾಲಿಟಿ ಕೊಟ್ಬಿಟ್ಟೆ ಅಂದ್ರೆ ನನಗೆ ಸರ್ವೋತ್ತಮ ಅನ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರಂತೆ, ಭೃಗು ಋಷಿಗಳು ಬಂದ್ರೂ ಗೊತ್ತಿದ್ಯೋ ಗೊತ್ತಿಲ್ವೋ ಅನ್ನೋರ್ ತರ ಸುಮ್ಮನಾಗ್ಬಿಟ್ರಂತೆ. ಆಗ ಭೃಗು ಋಷಿಗಳಿಗೆ ತುಂಬಾ ಸಿಟ್ಟು ಬರುತ್ತೆ. ಅವ್ರ ಮುಂದೆ ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ. ಬ್ರಹ್ಮದೇವರು ಅಷ್ಟೇ, ನಾನೇನಾದ್ರೂ ಇವ್ರಿಗೆ ಇವಾಗ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟೆ ಅಂದ್ರೆ ನನಗೆ ಸರ್ವೋತ್ತಮ ಅನ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬ್ರಹ್ಮದೇವ್ರು ಏನ್ ಮಾಡ್ತಾರೆ, ಅವ್ರಿಗೆ ನೆಗ್ಲಿಜೆನ್ಸ್ ಮಾಡ್ತಾರೆ. ಬ್ರಹ್ಮದೇವ್ರಿಗೂ ಅವರು ಸಿಟ್ಟು ಮಾಡ್ಕೋತಾರೆ. ಆಮೇಲೆ ವಿಷ್ಣು ಹತ್ರ ಹೋಗ್ತಾರೆ. ಅವನ ಎಲ್ರಕ್ಕಿಂತ ದೊಡ್ಡ ಕಿಲಾಡಿ, ಅವನು ಮಲ್ಕೊಂಡ್ರವ್ರ ತರ ನಾಟಕ ಆಡ್ತಾ ಇರ್ತಾನಂತೆ. ಅವನ್ ಮಲಗಿದ್ರೆ ನಾವೆಲ್ಲ ಎದ್ದಿರಕ್ ಸಾಧ್ಯನಾ? ಅವಾಗ ಏನ್ ಮಾಡ್ತಾರೆ, ಭೃಗು ಋಷಿಗಳಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತಂತೆ. ರುದ್ರದೇವರು ನೆಗ್ಲೆಕ್ಟ್ ಮಾಡಿದ್ರು, ಬ್ರಹ್ಮದೇವರು ನೆಗ್ಲೆಕ್ಟ್ ಮಾಡಿದ್ರು, ಇಲ್ಲಿ ವಿಷ್ಣು ಹತ್ರ ಬಂದ್ರೆ ಇವನು ಹಿಂಗ್ ಮಾಡ್ತಾ ಇದ್ದಾನೆ ಅನ್ಬಿಟ್ಟು ಏನ್ ಮಾಡ್ತಾರಂತೆ, ಕಾಲ್ ತಗೊಂಡ್ ಎದೆಗ್ ಒದಿತಾರಂತೆ. ಅದನ್ನ ಹೇಳ್ತಾರೆ ಶ್ರೀಮದಾಚಾರ್ಯರು ಒಂದ್ ಕಡೆ ತಾತ್ಪರ್ಯದಲ್ಲಿ, ಭೃಗು ಋಷಿಗಳು ಅಪರೋಕ್ಷ ಜ್ಞಾನಿಗಳು. ಅವ್ರಿಗೆ ಹಂಗಾದ್ರೆ ಭಗವಂತನ ಪಾದಕ್ಕೆ ಒದಿಯೋ ರೀತಿ ಪಾಪ ಬುದ್ಧಿ ಬರುತ್ತಾ?
ಯಾರಾದ್ರೂ ಒದಿತಾರ ಭಗವಂತನ್ಗೆ ಎದೆಗೆ ಒದಿಯೋದ್ ಆಗತ್ತ? ಚೆಸ್ಟ್ ಎದೆಗೆ ಒದಿತಾರ ಯಾರಾದ್ರೂ? ಇವ್ರಿಗೆ ಗೊತ್ತಿತ್ತಂತೆ ನನ್ನ ಕರ್ಮಾನೇ ಹೀಗಿದೆ, ಒಳಗಡೆ ಇರುವಂತಹ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಅವ್ರೊಳಗಡೆ ಇರುವಂತ ಭಗವಂತ ನನ್ನ ಹತ್ರ ಈ ಕರ್ಮ ಮಾಡಿಸ್ತಾ ಇದ್ದಾರೆ, ಎದೆಗೆ ನನ್ನ ಕಾಲನ್ನ ತಗೊಂಡು ಹೋಗ್ತಾ ಇದ್ದಾರೆ ಮುಟ್ಸೋದಕ್ಕೆ, ಭಗವಂತ ಇದು ನಿನ್ ಪೂಜೆ ಆಗ್ಲಿ ಅಂತ ಅನ್ಬಿಟ್ರಂತೆ. ನೋಡಿ, ಆ ಕೆಲ್ಸ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದಾರೆ ಅವರು. ಆಮೇಲೆ ಭಗವಂತ ನಿದ್ದೆಯಿಂದ ಎದ್ದಂಗ್ ನಾಟಕ ಆಡದ್ನಂತೆ. ಅಯ್ಯಯ್ಯೋ, ನೀವು ನೋಡಿದ್ರೆ ಗೆಡ್ಡೆ ಗೆಣಸು ತಿನ್ಕೊಂಡ್ ಬದುಕಿರುವಂತ ಜೀವ, ಪಾಪ ಎಷ್ಟೆಲ್ಲಾ ನೀವು ಯಾವಾಗ ನೋಡಿದ್ರುನು ಇದ್ ಮಾಡ್ಕೊಂಡಿರ್ತೀರಾ. ಏನ್ ಮಾಡ್ಕೊಂಡಿರ್ತೀರಾ? ತುಂಬಾ ಸಾಧುಗಳಲ್ವಾ ಬ್ರಾಹ್ಮಣರು ಅಂದ್ರೆ, ಸನ್ಯಾಸಿಗಳು, ಯತಿಗಳು ಅಂದ್ರೆ. ಸನ್ಯಾಸಿಗಳಲ್ಲ ಅಂದ್ರೆ ಏನಂತ ಹೇಳ್ತಾರೆ ಅವ್ರಿಗೆ, ಸಾಧುಗಳು ಅಂತ ಅಂದ್ರೆ, ನೀವು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಲ್ಲ, ನೀವ್ ಯಾವಾಗ ನೋಡಿದ್ರುನು ಗೆಡ್ಡೆ ಗೆಣಸು ತಿನ್ಕೊಂಡು ಹಾಲು ಹಣ್ಣು ತಿನ್ಕೊಂಡಿರೋ ಅಂಥವ್ರು, ತುಂಬಾ ಕ್ಷತ್ರಿಯರ ತರ ಅಲ್ಲ ನೀವು. ಆ ಲೆವೆಲಲ್ಲಿ ನಿಮ್ಗೆ ಅಷ್ಟೊಂದು ಬಾಡಿಲಿ ಸ್ಟ್ರೆಂತ್ ಅನ್ನೋವಂಥದ್ದು ಇರೋದಿಲ್ಲ. ಪಾಪ ನಿಮ್ ಕಾಲಿಗೆ ಎಷ್ಟು ನೋವಾಯ್ತೋ ಏನೋ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡ್ತಾನಂತೆ ಗೊತ್ತಾ? ಭೃಗು ಋಷಿಗಳದು ಕಾಲನ್ನ ಒತ್ತುತ್ತಾನಂತೆ, ಬಿಸ್ನೀರ್ ತರಿಸ್ತಾನಂತೆ, ಬಿಸ್ನೀರ್ನ ತರಿಸಿ ಅವ್ರ ಪಾದ ತೊಳಿತಾನಂತೆ, ಆ ಪಾದದ ನೀರನ್ನ ಅವನ್ ತಲೆ ಮೇಲೆ ಹಾಕೋತಾನಂತೆ, ವೈಕುಂಠದಲ್ಲಿ ಇರೋರ್ ತಲೆ ಮೇಲೆಲ್ಲ ಹಾಕ್ತಾನಂತೆ. ಲಕ್ಷ್ಮಿಗ್ ಮಾತ್ರ ಸಿಟ್ಟು ಬಂದ್ಬಿಟ್ಟಿರುತ್ತೆ. ಇಬ್ರು ತುಂಬಾ ದೊಡ್ಡ ನಾಟಕದ ಪಾರ್ಟಿ ಇವರೆಲ್ಲ, ಅರ್ಥ ಮಾಡ್ಕೋಬೇಕು. ಇದನ್ನ ಆಸ್ ಇಟ್ ಈಸ್ ತಗೋಬಾರ್ದು ನಾವು. ದಟ್ ಈಸ್ ವೆರಿ ರಾಂಗ್ ಕಾನ್ಸೆಪ್ಟ್, ಆಸ್ ಇಟ್ ಈಸ್ ಅಂತ ಹೇಳೋದು. ಆಸ್ ಇಟ್ ಈಸ್ ವಿ ಶುಡ್ ನಾಟ್ ಟೇಕ್ ಸಮ್ ಟೈಮ್ಸ್, ಅದಕ್ಕೆ ತಾತ್ಪರ್ಯ ಬೇಕು. ಆಗ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ? ಅವಳ ಸ್ಥಾನ ಯಾವುದು? ವಕ್ಷಸ್ಥಳ, ಭಗವಂತನ್ ಎದೆಯಲ್ಲಿರ್ತಾಳೆ ಅವಳು. ಅವಳಿಗೆ ಒದ್ದಂಗಲ್ವಾ ಇವರು ಕಾಲಲ್ಲಿ? ಅದಕ್ಕೆ ಅವಳಂತಾಳಂತೆ, ನನ್ಗೆ ಒದ್ದಿದ್ದಾರೆ ನನ್ನ ಸ್ಥಳಕ್ಕೆ, ಅಂಥವ್ರಿಗೆ ನೀನು ಪಾದಪೂಜೆ ಮಾಡ್ತಾ ಕೂತಿದ್ಯಾ, ನಾನಿರಲ್ಲ ಇಲ್ಲಿ ನಿನ್ ಜೊತೆಗೆ ಇನ್ಮೇಲಿಂದ ಅಂತ ಹೇಳ್ಬಿಟ್ಟು ಅವಳೇನ್ ಮಾಡ್ತಾಳೆ? ಹೊಟ್ಟೋಗ್ಬಿಡ್ತಾಳಂತೆ. ಎಲ್ಲಿ ಹೋಗ್ತಾಳೆ ಅವಳು? ಕೊಲ್ಲಾಪುರಕ್ಕೆ ಬರ್ತಾಳೆ ಅವಳು. ಕೋಲಾಪುರ, ಕೋಲಾಸುರನ್ನ ಕೊಲ್ಲಬೇಕು ಅಂತ ಪ್ಲಾನ್ ಆಲ್ರೆಡಿ ಫಿಕ್ಸ್ಡ್. ಅದಕ್ಕೆ ಅವಳು ಕೊಲ್ಲಾಪುರಕ್ಕೆ ಬರ್ತಾಳೆ. ಅವಳೇ ಕೊಲ್ಲಾಪುರ ಮಹಾಲಕ್ಷ್ಮಿ. ಈ ಕಡೆ ಭಗವಂತ ಏನ್ ಮಾಡ್ತಾನೆ? ಅಯ್ಯೋ, ಲಕ್ಷ್ಮಿ ಇಲ್ದೇ ಇರೋ ವೈಕುಂಠ ನನಗ್ ಬೇಡ. ಅವರು ನಿತ್ಯ ಅವಿನಿಯೋಗಿನಿ, ಅವಳು ಅಂದ್ರೆ ವಿಯೋಗಿನಿ. ವಿಯೋಗ ಇಲ್ವೇ ಇಲ್ಲ ಅವರಿಬ್ರಿಗೂ, ಸಪ್ರೇಷನ್ ಅನ್ನೋಂಥದ್ದು ಇಲ್ವೇ ಇಲ್ಲ. ರಾಮನ ಅವತಾರದಲ್ಲೂ ಅಷ್ಟೇ ತುಂಬಾ ಟೋಪಿ ಬೀಳ್ತೀವಿ. ರಾಮ ಅಳ್ತಾ ಇದ್ದ, ಅಯ್ಯೋ ಹಾ ಸೀತೆ ಎಲ್ಲೋಗ್ಬಿಟ್ಟೆ ನೀನು ಅಂತ. ಎಲ್ಲೋ ಹೋಗ್ತಾಳ ಅವಳು, ಯಾವಾಗ್ಲೂ ಭಗವಂತನ್ ಬಿಟ್ಟಿರಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಲಕ್ಷ್ಮೀದೇವಿ ಭಗವಂತನಿಂದ ಯಾವತ್ತೂ ಆಗ್ಲಿರಲ್ಲ, ಒಂದು ಕ್ಷಣ ಕೂಡ ಬಿಟ್ಟಿರಲ್ಲ ಅವಳು. ಬಟ್ ನಾಟಕ, ಇವ್ರದೆಲ್ಲ ನಾಟಕದ ಕಂಪನಿ. ಆಗ ಇವನೇನ್ ಮಾಡ್ತಾನೆ? ಲಕ್ಷ್ಮಿ ಇಲ್ದೇ ಇರೋ ಜಾಗದಲ್ಲಿ ನಾನು ಇರಲ್ಲ ಅನ್ಕೊಂಡು ಅವನು ಕೆಳಗಡೆ ಬರ್ತಾನೆ. ಅದೇ ಭೂವೈಕುಂಠ, ತಿರುಪತಿ, ಅಲ್ಲಿಗೆ ಬರೋದು ಶ್ರೀನಿವಾಸ ಅವನು. ಆಯ್ತಾ? ಹಾಗೆ ಅದೆಲ್ಲ ಸ್ಟೋರಿ. ಆಗ ಆ ಭೃಗು ಋಷಿಗಳು ಯಾರಿದ್ರಲ್ವಾ ಭಗವಂತನ ಎದೆಗೆ ಒದ್ದವರು, ಅವರೇ ವಿಜಯದಾಸರು. ಗೋಪಾಲದಾಸರಿಗೆ ಅದು ಗೊತ್ತಾಗತ್ತೆ ನೋಡಿ. ಭಗವಂತನ ವಕ್ಷಸ್ಥಳನ ಮುಟ್ಟು ಬಂದಿರೋ ಗಟ್ಟಿ ಪಾದ ಅಲ್ವಾ ನಿಮ್ದು ಅಂದಾಗ ವಿಜಯದಾಸರು ಟಕ್ ಅಂತ ಅಡ್ಡ ಬರ್ತಾರೆ. ಭಾಗಣ್ಣ, ಗುರುಭಕ್ತಿ ಇದೆಯಪ್ಪ, ಆದ್ರೆ ಲೋಕ ನಿಯಮ ಅನ್ನೋಂಥದ್ದು ಏನಿದೆಯಲ್ಲ, ಕೆಲವೊಂದು ರಿಸ್ಟ್ರಿಕ್ಷನ್ಸ್, ರೆಗ್ಯುಲೇಷನ್ಸ್, ಅದನ್ನ ನೀನು ಉಲ್ಲಂಘಿಸ್ತಾ ಇದೆಯಾ, ಆಯ್ತಾ? ಡಿವಿಯೇಟ್ ಮಾಡ್ತಾ ಇದೆಯಾ ಅದರಿಂದ. ಮೂಲ ರೂಪ ಏನಿದೆಯಲ್ಲ, ಅಂದ್ರೆ ವಿಜಯದಾಸರು ಮೂಲ ರೂಪ ಯಾವುದು? ಭೃಗು ಋಷಿಗಳು. ಅದನ್ನ ಶರೀರ ತಗೊಂಡ್ ಬಂದಾಗ, ಅಂದ್ರೆ ವಿಜಯದಾಸರಾಗಿ ಬಂದಿರ್ತಾರಲ್ಲ ಅವರು, ಯಾವತ್ತೂ ಹೇಳಬಾರ್ದಂತೆ ಇನ್ನೊಬ್ರಿಗೆ. ಅಂದ್ರೆ ಇವಾಗ ಗೋಪಾಲದಾಸರು ಬಂದಿದ್ದಾರೆ, ಅವರು ಗೋಪಾಲದಾಸರ ಶರೀರ ತಗೊಂಡ್ ಬಂದಿದ್ದಾರೆ, ಬಾಡಿ ತಗೊಂಡ್ ಬಂದಿದ್ದಾರೆ. ಅವರು ಗಣೇಶ ಅಂತ ಎಲ್ಲೂ ಹೇಳಂಗಿಲ್ಲ, ಅವರು ಬಾಯಿ ಬಿಡಬಾರ್ದವ್ರು ಆ ರೀತಿ. ಈಗ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ಶರೀರ ಇದೆ ಅವ್ರಿಗೆ, ಅವ್ರು ಪ್ರಹ್ಲಾದ ಅಂತ ಅವರೆಲ್ಲೂ ಹೇಳ್ಕೊಳಲ್ಲ, ಹೇಳ್ಬಾರ್ದು ಅದು. ಆಯ್ತಾ? ಇಲ್ಲಿರೋರೇನೋ ದೊಡ್ಡ ಜೀವಿಗಳು, ಯಾಕಂದ್ರೆ ಪಂಗ್ನಾಮ್ ತಿಮ್ಮಣ್ಣದಾಸರಾಗಿರ್ಬೋದು, ದಾಸು ಸೀನು ಇವರೆಲ್ಲ ಆಗಿರ್ಬೋದು, ಇವ್ರಿಗೆಲ್ಲ ಇನ್ನೇನು ಸದ್ಯದಲ್ಲೇ ಬಿಂಬದರ್ಶನ ಪಡೆಯುವಂತ ಭಾಗ್ಯ ಬರ್ತಾ ಇದೆ. ಅದಕ್ಕೋಸ್ಕರ ನೀನ್ ಈ ನಮ್ಮ ಸರ್ಕಲ್ ಅಲ್ಲಿ ನೀನೇನ್ ವಯೋಲೇಟ್ ಮಾಡ್ದಂಗ್ ಆಗೋದಿಲ್ಲ. ಆದ್ರೆ ಇನ್ನು ಮುಂದೆ ಎಚ್ಚರವಾಗಿರು. ನಿನಗೋ ಯಾರನ್ನ ನೋಡಿದ್ರು 3 ಜನ್ಮದ್ದು ಗೊತ್ತಾಗ್ಬಿಡತ್ತೆ. ಅದನ್ನೆಲ್ಲ ಹೇಳ್ತಾ ಹೋಗ್ಬಿಟ್ರೆ ಸೃಷ್ಟಿಲಿ ಏನ್ ಸ್ವಾರಸ್ಯ ಇರುತ್ತೆ ಅಲ್ವಾ? ಎಲ್ಲಾನು ಮುಂದಾಗೋದೆಲ್ಲ ಈಗ್ಲೇ ನಮಗ್ ಗೊತ್ತಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ಲ? ಸರ್ಪ್ರೈಸ್ ಇರಬೇಕು, ಸಸ್ಪೆನ್ಸ್ ಇರಬೇಕು ಲೈಫಲ್ಲಿ. ಎಲ್ಲ ಮುಂದಾಗೋದೆಲ್ಲ ಈಗ್ಲೇ ತಿಳ್ಕೊಂಡ್ಬಿಟ್ರೆ ಇಟ್ಸ್ ಆಫ್ ಒಂಥರ ಚೆನ್ನಾಗಿರಲ್ಲ ಲೈಫ್, ಒಂಥರ ಮಜಾ ಬರಲ್ಲ ಅಂತ. ಹಂಗೆ ಅದಕ್ಕೆ ಈ ಸೃಷ್ಟಿ ಸಾಧನಾ ಭೂಮಿ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ, ಬೀಜ ಎಷ್ಟಿಟ್ರು ಮೂಟೆಲಿ ಥೌಸಂಡ್ಸ್ ಆಫ್ ಇಯರ್ ಬೀಜನೇ. ಅದನ್ನ ನಾವು ಅದಕ್ಕೊಂದು ಕೊಡಬೇಕು ಅಂದ್ರೆ ಆಗ ಮಣ್ಣಿಗೆ ಹಾಕಬೇಕು, ಬೆಳೆಸ್ಬೇಕು ಅದನ್ನ, ಆಗ್ಲೇ ಸಾರ್ಥಕತೆ ಬರೋದಲ್ವಾ? ಆದ್ರೂ ಕೂಡ ಪರಮಾತ್ಮನ್ ಲೀಲಾ ಭೂಮಿ ಕೂಡ ಇದು ಹೌದು. ಯಾಕೋ ಅವನೇ ಅಲ್ವಾ ಮೇನು ಕಿಲಾಡಿ ಮಾಡ್ತಾ ಇರೋದು, ನಾಟಕ ಸೂತ್ರಧಾರ. ಅದಕ್ಕೆ ರಹಸ್ಯ ಇದ್ದಾಗ್ಲೇ ಅದೊಂಥರ ಚೆನ್ನಾಗಿರೋದು, ಇಲ್ದಿರ ಏನೂ ಇಲ್ಲ. ಸೀರಿಯಲ್ ಅಲ್ಲೆಲ್ಲ ತೋರಿಸ್ತಾರಲ್ಲ,
ಎಲ್ಲಿ ತೋರಿಸ್ತಾರೆ ನಮ್ಮ ಅಪ್ಪನ ಮನೆಗೆ ಹೋದಾಗ ನೋಡಿರ್ತೀನಿ. ನೆಕ್ಸ್ಟ್ ಏನು ಅನ್ನೋಂಥದ್ದು ಸ್ವಲ್ಪ ಸಸ್ಪೆನ್ಸ್ ಇಟ್ಬಿಟ್ಟಿರ್ತಾರೆ ಅವರು ಅಲ್ವಾ? ಹಂಗೆ ಆ ರೀತಿ ತುಂಬಾ ಎಚ್ಚರವಾಗಿರು ಇನ್ಮೇಲಿಂದ. ಶಾಸ್ತ್ರಗಳಲ್ಲಿ ಕಣಿ ಹೇಳ್ದಂಗೆ ಸಿಕ್ದವ್ರಿಗೆಲ್ಲ ನೀನು ಒಳಗಡೆ ಕಣ್ಣಿಂದ ನೋಡಿ ಭವಿಷ್ಯ ಹೇಳ್ಬೇಡ. ಆ ವೃತ್ತಿ ನಿಧಾನಕ್ಕೆ ಬಿಡು. ಯಾಕಂದ್ರೆ ತುಂಬಾ ಇಯರ್ಸ್ ಟುಗೆದರ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅದು. ಬಟ್ ನಿಧಾನಕ್ಕೆ ಬಿಡ್ತಾ ಇರು. ಸುಮ್ನೆ ವ್ಯಕ್ತಿಗಳಿಗೆ ಮುಂದಾಗೋದನ್ನ ಹೇಳೋದಕ್ಕಿಂತ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನ್ಗೆ ಕೇಳೋ ಲೆವೆಲ್ಗೆ ನೀನ್ ಬಂದ್ಬಿಟ್ಟಿದ್ಯಾ. ಅದನ್ನೇ ರೂಢಿ ಮಾಡ್ಕೊ. ವಿಜಯವಿಠಲ ನಿನ್ಗೆ ಅನುಗ್ರಹ ಮಾಡಿದಾನೆ, ಶುಭ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಗುರುಗಳೇ, ತಿಮ್ಮಣ್ಣಯ್ಯ ಅವ್ರಿಗೆ ಭವಿಷ್ಯ ಬೇಗ ಶುಭ ಆಗ್ಲಿ ಅಂತ ಗೋಪಾಲದಾಸರು ಹೇಳಿದಾಗ ವಿಜಯದಾಸರಿಗೆ ನಗು ತಡಿಯಕ್ಕಾಗಲ್ವಂತೆ. ಅವರು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರಂತೆ ಗೋಪಾಲದಾಸರಿಗೆ. ಇನ್ನೇ ಇದು ಬೇರೆ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ, ಭಾಗಣ್ಣ ನಿನ್ನ ಮೂಲ ರೂಪನ ಶ್ರೀಮದಾಚಾರ್ಯರು ಏನಂತ ಹೇಳಿದ್ದಾರೆ ಗೊತ್ತಾ? ಶೀಘ್ರ ಫಲದಾಯಕ. ಶ್ರೀಮದಾಚಾರ್ಯರು ಹೇಳಿರೋದು ಗಣೇಶ ಶೀಘ್ರ ಫಲದಾಯಕ. ಆಯ್ತಾ? ಅದನ್ನೇ ನಿನ್ ಹಂಗ್ ಕೊಂಡಾಡಿದರೆ ಆ ಸ್ವಭಾವ ಎಲ್ಲೋ ಹೋಗುತ್ತೆ ಹೇಳು. ಕೂಡ್ಲೆ ತಿಮ್ಮಣ್ಣಯ್ಯ ಅವ್ರಿಗೆ ಶುಭ ಹೇಳ್ಬಿಟ್ಟೆ ನೀನು. ಆಗ್ಲಿ ಬಿಡು, ನಿನ್ನ ಅಪೇಕ್ಷೆನ ವಿಜಯ ವಿಠಲ ನಡೆಸ್ಕೊಡೋಕೆ ಸಿದ್ಧ ಆಗಿದ್ದಾನೆ. ಸದ್ಯದಲ್ಲೇ ನಾನು ಅವ್ರಿಗೂ ಕೂಡ ಬಿಂಬ ದರ್ಶನ ಮಾಡಿಸ್ತೀನಿ, ಅಂಕಿತ ಕೊಡ್ತೀನಿ. ಈಗ ತಿಮ್ಮಣ್ಣಯ್ಯ ಕೂಡ ಒಳ್ಳೆ ದಾಸಶ್ರೇಷ್ಠ ಆಗ್ಲಿ ಅಂತ ಹೇಳ್ತಾರೆ. ವೇಣುಗೋಪಾಲ ವಿಠಲ ಅನ್ನೋ ಅಂಕಿತದಿಂದ ಅವರು ಸಾಧನೆ ಮುಂದುವರಿಸ್ತಾರೆ ಅಂತ ಮುಂದಾಗೋದನ್ನ ಗೋಪಾಲದಾಸರು ಈಗಲೇ ಹೇಳ್ಬಿಡ್ತಾರೆ. ಅಂದ್ರೆ ತಿಮ್ಮಣ್ಣಯ್ಯ ಅವ್ರದ್ದು ಅಂಕಿತ ನಾಮ ವೇಣುಗೋಪಾಲ ವಿಠಲ. ಅದನ್ನ ವಿಜಯದಾಸರು ಕೊಡ್ತಾರೆ ಅಂತ ಗೋಪಾಲದಾಸರು ಅಡ್ವಾನ್ಸ್ ಆಗಿ ಹೇಳ್ಬಿಡ್ತಾ ಇದ್ದಾರೆ. ಹೌದು, ಭವಿಷ್ಯ ಹೇಳೋ ನಿನ್ ಸ್ವಭಾವ ಎಲ್ಲೋಗುತ್ತೆ? ನೀನ್ ಹೇಳಿರೋ ಭವಿಷ್ಯ ಸುಳ್ಳಾಗತ್ತಾ? ನಗ್ತಾ ಹೇಳ್ತಾರಂತೆ ವಿಜಯದಾಸರು. ನನ್ಗೆ ಜೀವನದ್ದು ಧ್ಯೇಯ ಗೊತ್ತಾಯ್ತು, ಆದ್ರೆ ಸದ್ಯಕ್ಕೆ ಏನ್ ಮಾಡ್ಬೇಕು ಅಂತಾನೆ ಹೇಳಲಿಲ್ವಲ್ಲ ಅಂತ ಗೋಪಾಲದಾಸರು ಕೇಳ್ತಾರಂತೆ. ಅಲ್ವಾ? ಈಗೇನ್ ಮಾಡ್ಬೇಕು? ವಾಟ್ ಟು ಡೂ ನಾವು? ಅದೇ ಹೇಳ್ಬೇಕಲ್ಲ. ಅದಕ್ಕೆ ನೀನು ಉತ್ನೂರ್ಗೆ ಹೋಗಪ್ಪ. ಅಲ್ಲಿ ನಿನ್ನ ಆರಾಧ್ಯ ಮೂರ್ತಿ ಇದಾನಲ್ಲ ಅಲ್ಲಿ ಶ್ರೀನಿವಾಸ, ಅವನಿಗೆ ಕಾಶಿ ಯಾತ್ರೆ ಫಲವನ್ನ ಸಮರ್ಪಣೆ ಮಾಡು. ಕಾಶಿಗೆ ಹೋಗಿ ಬಂದಿದ್ದಾನಲ್ಲ ಅವನು, ಲಾಂಗ್ ಟ್ರಿಪ್. ಇದುವರೆಗೂ ವೆಂಕಟಕೃಷ್ಣ ಅಂತ ಅಂಕಿತ ಹಾಕೊಂಡು ಒಂದಷ್ಟು ಕೃತಿಗಳನ್ನ ರಚನೆ ಮಾಡ್ತಿದ್ಯಲ್ಲ, ಈಗ ಕೃಷ್ಣನ್ ದರ್ಶನಕ್ಕೆ ಹೋಗು. ಇಷ್ಟು ದಿನ ವೆಂಕಟನ್ ದರ್ಶನ ಮಾಡಾಯ್ತು ಉತ್ತನೂರಲ್ಲಿ ಇದ್ಕೊಂಡು. ಕೃಷ್ಣನ್ ದರ್ಶನಕ್ಕೆ ಹೋಗು ಅಂದ್ರೆ ಏನು? ಉಡುಪಿ ಯಾತ್ರೆಗೆ ಹೋಗು ಅಂತ ಹೇಳ್ತಾರೆ. ಆಯ್ತು ಗುರುವರ್ಯ, ಉತ್ತನೂರಲ್ಲಿ 4 ದಿನ ಇದ್ದು ಉಡುಪಿ ಯಾತ್ರೆ ಮಾಡೋಕೆ ಯಾರ್ಯಾರಿದಾರಲ್ಲ ಪಾಪ, ಅವ್ರಿಗೆ ತುಂಬಾ ಮಾಡಬೇಕು ಅಂತ ಆಸೆ, ಆದ್ರೆ ಹೋಗಕ್ ಆಗ್ತಾ ಇಲ್ಲ ಅಂತ ಜನಗಳನ್ನ ಕರ್ಕೊಂಡು ನಾನು ಯಾತ್ರೆಗೆ ಹೋಗ್ತೀನಿ. ಆದ್ರೆ ಯಾತ್ರೆ ಮಧ್ಯ ಏನೋ ಅಡ್ಡಿ ಇದ್ದಂಗಿದೆಯಲ್ಲ, ನೀವು ಜೊತೆಲಿ ಬಂದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾರೆ. ವಿಜಯದಾಸರು ನಗ್ತಾರಂತೆ. ನೋಡು, ಮತ್ತೆ ಭವಿಷ್ಯ ಹೇಳಕ್ ಶುರು ಮಾಡ್ಬಿಟ್ಟ ಅವನು. ಇನ್ನ ಯಾತ್ರೆಗೆ ಹೋಗಿಲ್ಲ, ಉತ್ತನೂರ್ಗೆ ಹೋಗ್ಬೇಕು, ಉತ್ತನೂರಿಂದ ಉಡುಪಿಗೆ ಹೋಗ್ಬೇಕು. ಆಗ್ಲೇ ಇವನು ಹೇಳ್ತಾ ಇದ್ದಾನೆ, ಯಾತ್ರೆಗೆ ಹೋಗ್ಬೇಕಾದ್ರೆ ಏನೋ ಸಮ ಆಬ್ಸ್ಟೆಕಲ್ ಕಾಣಿಸ್ತಾ ಇದೆಯಲ್ಲ ನನಗೆ ಅಂತ. ಭಾಗಣ್ಣ ಜಾಣ ಕಣೋ ನೀನು. ಮಾರ್ಗ ಮಧ್ಯದಲ್ಲಿ ಮಂಡಗದ್ದೆ ಭೀಮಾ ಅಂತ ಒಬ್ಬ ಬರ್ತಾನೆ. ಆಯ್ತಾ? ಮಂಡಗದ್ದೆ ಅಂತ ಒಂದು ಪ್ರದೇಶ ಶಿವಮೊಗ್ಗ ಹತ್ರ. ಅಲ್ಲಿ ಭೀಮಾ ಅಂತ ಒಬ್ಬ ಇದ್ದಾನೆ. ಅದಕ್ಕೆ ನಾನು ಯಾವಾಗ್ಲೂ ನಿನ್ ಜೊತೆ ಇರೋದಕ್ಕೆ ಸಾಧ್ಯನೇನೋ? ಆವಾಗ ಬಾಹ್ಯ ಶರೀರ ಜೊತೆ ಯಾವಾಗ್ಲೂ ಇರಬೇಕು ಅಂತ ಇಟ್ ಈಸ್ ನಾಟ್ ಪಾಸಿಬಲ್. ಆಯ್ತಾ? ಅಂದ್ರೆ ಇದನ್ನ ನಮಗ್ ಹೇಳ್ಕೊಡ್ತಾ ಇದ್ದಾರೆ, ಗೊತ್ತಾಯ್ತಾ? ನಾವೇನ್ ಅನ್ಕೋತೀವಿ, ಇವಾಗ ಯಾವ್ದೋ ಒಂದು ಅಡ್ಡಿ ಬರುತ್ತೆ, ಅದ್ ಅಡ್ಡಿ ಬಂದಾಗ ವಿಜಯದಾಸರು ಜೊತೆಲಿದ್ರು, ಅದಕ್ಕೋಸ್ಕರ ಅದು ಸಾಲ್ವ್ ಆಯ್ತು. ನಮ್ಗೆಲ್ಲ ಏನಾಗುತ್ತೆ? ನಮ್ಗೆ ಇವಾಗ ಯಾವ ದಾಸರು ಇದ್ದಾರೆ? ವಿಜಯದಾಸರು ಇಲ್ಲ, ಗೋಪಾಲದಾಸರು ಇಲ್ಲ ಅಂತ ನಾವ್ ಅನ್ಕೊಂಬಾರ್ದಲ್ಲ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ನಾನ್ ಇಲ್ದೇ ಇದ್ರೂ ಕೂಡ ನನ್ನ ಪದ ಪದ್ಯ ಸುಳಾದಿಲಿ ನಾನು ಹೆಚ್ಚು ಇರ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಅಂದ್ರೆ ವಿಜಯದಾಸರು ಅಥವಾ ಗೋಪಾಲದಾಸರ ಕೃತಿಗಳನ್ನ ನಾವೇನಾದ್ರೂ ಹೇಳಿದ್ವಿ ಅಂದ್ರೆ ಅದ್ರಲ್ಲಿ ಅವ್ರು ಇರ್ತಾರೆ. ಇಟ್ ಈಸ್ ನಾಟ್ ಜಸ್ಟ್ ಎ ಕಾಂಬಿನೇಷನ್ ಆಫ್ ಲೆಟರ್ಸ್. ಗೊತ್ತಾಯ್ತಾ? ಬರೀ ಅಕ್ಷರಗಳಲ್ಲ ಅದು. ಸಾಕ್ಷಾತ್ ವಿಜಯದಾಸರು ಗೋಪಾಲದಾಸರು ಅವರ ಕೃತಿಗಳಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಜಗತ್ತಿಗೆ ತೋರ್ಸೋಕೋಸ್ಕರ ನಡೆದು ಬಿಡ್ಲಿ ನಿನ್ ಯಾತ್ರೆ, ಇದ್ರಲ್ಲಿ ಆಗತ್ತೆ, ಒಂದ್ ಸರ್ಪ್ರೈಸ್ ಆಗತ್ತೆ, ನೋಡೋಣ ಅಂತ ಹೇಳಿ ಅವರು ಇದು ಮಾಡ್ತಾರೆ. ಅದ್ರಲ್ಲಿ ಏನಾಗತ್ತೆ ಅನ್ನುವಂಥದ್ದನ್ನ ನಾವು ಗೋಪಾಲದಾಸರು ಹೋಗ್ತಾರೆ ಉಡುಪಿಗೆ ಅಂತ ಹೊರಡಕ್ ಶುರು ಮಾಡ್ತಾರೆ. ಏನಾಗತ್ತೆ ಹಾಗಾದ್ರೆ ಅವ್ರಿಗೆ ದಾರಿಲಿ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.